ನಮಸ್ಕಾರ ಸ್ನೇಹಿತರೆ, ರೈಸ್ ಬೀರ್ಗೆ ಈಸ್ಟ್ ಬಾಲ್ ತಯಾರು ಮಾಡೋದಕ್ಕೆ ಅರ್ಧ ಕೆಜಿ ಅಕ್ಕಿ ತಗೊಳ್ಳಿ. ಇದು ಭಾರಿ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳು: ಮರಳು ಮಾತಂಗಿ 3 ಎಲೆ, ನಿಂಬೆ ಎಲೆ 5, ತುಳಸಿ 1 ಮುಷ್ಟಿ, ಶಂಖಪುಷ್ಪಿ ಎಲೆ 1 ಮುಷ್ಟಿ. ಇದು ಒಳ್ಳೆ ಚುರುಕುತನಕ್ಕೆ, ಮೆದುಳು ಚುರುಕುತನಕ್ಕೆ ಭಾರಿ ಒಳ್ಳೆಯದು. ಆಮೇಲೆ ನುಗ್ಗೆ ಸೊಪ್ಪು 1 ಮುಷ್ಟಿ, ಬಾಲ 1 ಮುಷ್ಟಿ. ಇದು ಮೊಣಕಾಲು ನೋವಿಗೆ ಭಾರಿ ಒಳ್ಳೆಯದು. ಇದು ಸಾಸಿವೆ ಹೂವು, ಇದು ಕೂಡ ಮೊಣಕಾಲು ನೋವಿಗೆ ಭಾರಿ ಒಳ್ಳೆಯದು. ಇದು ಒಣಗನೆ ಸೊಪ್ಪು, ಕೆರೆಯಲ್ಲಿ ಬೆಳೆಯುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಗ್ಯಾಸ್ಟ್ರಿಕ್ಕು ಮುಂತಾದ ಇದಕ್ಕೆ ಭಾರಿ ಒಳ್ಳೆಯದು. ಒಂದು 10 ಸೀಬೆ ಎಲೆಯನ್ನು ತಗೋಬೇಕು. ಒಂದು ಚಕ್ರ ಮೊಗ್ಗು, ದೊಡ್ಡ ದಾಲ್ಚಿನ್ನಿ ಚಕ್ಕೆ, ಒಂದು 5 ಲವಂಗ ತಗೋಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ, ತದನಂತರ ಈ ಮಿಶ್ರಣ ಮಾಡಿರ್ತಕ್ಕಂಥ ಎಲೆಗಳನ್ನ ಹಸಿಯಾಗಿ ಹಾಕಬೇಕು. ಮತ್ತೆ ಅಕ್ಕಿಯನ್ನು ಹಾಕಬೇಕು. ಅದೇ ರೀತಿ ಮತ್ತೆ ಎಲೆಯನ್ನು ಹಾಕಬೇಕು. ಈ ರೀತಿ ಎಲ್ಲ ಎಲೆಗಳನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು. 1 ಸ್ಪೂನ್ ಮೊಸರು ಹಾಕಬೇಕು. ಮತ್ತು ಅರ್ಧ ಚಮಚ ಈಸ್ಟನ್ನು, ವೈನ್ ಈಸ್ಟನ್ನು ಸೇರಿಸ್ಬೇಕಾಗತ್ತೆ. ಇದು ಸೇರಿಸೋದ್ರಿಂದ ಅದು ಕ್ಲೀನಾಗಿ ವೈನ್ ತಯಾರಿಗೆ ಚೆನ್ನಾಗಿರುತ್ತೆ. ಈಗ ಒಂದು ದೊಡ್ಡ ತಟ್ಟೆಗೆ ಹುಲ್ಲನ್ನು ಈ ರೀತಿ ಹಾಸಿ ತದನಂತರ ಕ್ಲೀನಾಗಿ ಸುತ್ತಲೂ ಇದು ಒಂದು ನುಣ್ಣಗೆ ರುಬ್ಬಿದ್ದ ಮಿಶ್ರಣಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ನಾದಬೇಕು. ನಾದಿದ ನಂತರ ಕ್ಲೀನಾಗಿ ಉಂಡೆಗಳು ಈ ರೀತಿ ಕಟ್ಟಬೇಕಾಗತ್ತೆ. ಈಗ ಉಂಡೆಯನ್ನು ಕಟ್ಟಿ ಹುಲ್ಲಿನ ಮೇಲೆ ಹಾಸಬೇಕು. ಇದು ಈ ವೈನ್, ಅಕ್ಕಿ ವೈನ್ ಭಾರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಚೀನಾ, ಜಪಾನ್, ಕೊರಿಯಾ ದೇಶಗಳಲ್ಲಿ ಹೆಚ್ಚಿಗೆ ಬಳಕೆ ಮಾಡ್ತಾರೆ. ಅದಕ್ಕೆ ಅವರು ಕಲರು ಆ ರೀತಿ ಇರೋದು. ಇದನ್ನು ನಾನು ಮಾಡೋದನ್ನು ಕೂಡ ತೋರಿಸ್ತೀನಿ. ಈಗ ಈಸ್ಟ್ ಬಾಲು ರೆಡಿ ಇದೆ. ಇದನ್ನು ಹುಲ್ಲನ್ನು ಅದ್ರ ಮೇಲೆ ಹಾಸಬೇಕು. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ, ವೈನ್ ಯಾವ ರೀತಿ ಮಾಡಬೇಕು ಈ ಈಸ್ಟ್ ಬಾಲಿಂದ ಅಂತ. ಇದನ್ನು ನಾವು ಈ ರೀತಿ ಹಾಸ್ಬಿಟ್ಟು ಒಂದು 3 ದಿನ ಬಿಸಿಲಲ್ಲಿ ಇಡಬೇಕಾಗತ್ತೆ. ಇಟ್ಟಿದ ನಂತರ ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕೋಬೇಕಾಗತ್ತೆ. ಹಾಕ್ಕೊಂಡಿದ್ದ ನಂತರ ಈ ವೈನ್ ಮಾಡೋಕ್ಕೆ, ರೈಸ್ ವೈನ್ ಮಾಡೋಕ್ಕೆ ಈಸ್ಟ್ ರೆಡಿ.